ಒಂದು ದಾಂಪತ್ಯ ಸಮಸ್ಯೆ, ಒಂದು ಸಂತಾನ ಸಮಸ್ಯೆ ಮತ್ತು ಕಲ್ಯಾಣ ಸಮಸ್ಯೆ. ಬೇಕಾದಷ್ಟಿದೆ ನಮ್ಮ ಪೇಟೆಗಳಲ್ಲಿ ಇದೆಯಲ್ಲ, ಅದ್ಭುತವಾದ ಒಂದೊಂದು ಹೇಳ್ತಾ ಹೋದರೆ ಬೇಕಾದಷ್ಟು 106 ದೇವಸ್ಥಾನಗಳಿದೆ. ಸುಮಾರು ಆ ಪೇಟೆಗಳಲ್ಲೇ 108 ದೇವಸ್ಥಾನ ಇದೆ. ಖಂಡಿತ ಅದಲ್ರಿ, ಭಗವಂತನಿಗೆ ಬೇಕಾಗಿರ್ತಕ್ಕಂಥದ್ದು ಇವು ಯಾವುದೂ ಅಲ್ಲ ರೀ, ಒಳಗಡೆಯಿಂದ ಭಕ್ತಿ. ಲಕ್ಷ್ಮಿಗೆ ಒಂದು ಹಾರ, ಲಕ್ಷ್ಮೀ ನಾರಾಯಣನಿಗೆ ಒಂದು ಹಾರ, ಎರಡೂ ತೊಗೊಂಡು ವಿಶೇಷವಾಗಿ ಸಮರ್ಪಣೆ ಭಾಳ ಭಕ್ತಿಯಿಂದ. ನಿಮಗೆ ಅಲ್ಲಿ ಎದುರು ನಿಂತ್ಕೊಂಡಾಗ ನಿಮ್ಗೆ ಕಾಣಿಸುತ್ತೆ ಇವತ್ತು ನನ್ನ ಕೆಲಸ ಆಯಿತು ಅಂತ. ನನಗೆಲ್ಲ ವಿದ್ಯೆ ಕೊಟ್ಟಿದ್ಯಾ, ರೂಪ ಕೊಟ್ಟಿದ್ಯಾ, ಹಣ ಕೊಟ್ಟಿದ್ಯಾ, ಎಲ್ಲ ಕೊಟ್ಟರು, ಯಾಕೆ ನನಗಿನ್ನೂ ಮದುವೆ ಕೊಟ್ಟಿಲ್ಲ ನೀನು ಅಂತ ಅವನ ಮುಂದೆ, ಲಕ್ಷ್ಮೀನಾರಾಯಣನ ಮುಂದೆ ಭಾಳ ಭಕ್ತಿಯಿಂದ ಬೇಡ್ಕೊಳ್ಳಿ. ರಾಮ ಲಕ್ಷ್ಮಣ ಸೀತೆ, ನೀವು ಆ ವಿಗ್ರಹಗಳು ನೋಡಿಬಿಟ್ರೆ 2 ಕಣ್ಣು ಸಾಲದ್ರಿ. ಆ ದೇವರಿಗೆ ಬೇಡ್ಕೊಬೇಕು, ಅಲ್ಲಿ ಪ್ರದಕ್ಷಿಣೆ ಮಾಡ್ಕೊಬೇಕು, ಕ್ಷೇತ್ರದಲ್ಲೇ ಕೂತ್ಕೊಂಡು. ನಮಸ್ಕಾರ. ಶುಭಶ್ರೀ ಜ್ಯೋತಿಷ್ಯಾಲಯ ಮತ್ತು ಬಿ ಹ್ಯಾಪಿ ಗೋಲ್ಡ್ ವತಿಯಿಂದ ಎಲ್ಲ ವೀಕ್ಷಕರಿಗೂ ಸ್ವಾಗತ. ನೋಡಿ, ಈಗಾಗಲೇ ಸಾಕಷ್ಟು ಕ್ಷೇತ್ರದ ವಿಚಾರಗಳನ್ನು ನಾನು ಕೊಡ್ತಾನೆ ಬರ್ತಾಯಿದ್ದೀನಿ. ಒಂದೊಂದು ವಿಭಾಗದಲ್ಲೂ ಒಂದೊಂದು. ಅಂದರೆ ಏನಾಗಿದೆ ಅಂದರೆ, ಸಮಸ್ಯೆ 106. ಜನ ಅನ್ಕೊಂತ ಅಯ್ಯೋ ಒದ್ದಾಡ್ತಿದ್ದೀವಲ್ಲಪ್ಪ, ಸಮಸ್ಯೆ 106. ಹೆದರಬೇಡಿ, ಸಮಸ್ಯೆಗೆ ಪರಿಹಾರ ನೀಡ್ತಕ್ಕಂಥ ದೇವರುಗಳು ಸಾವಿರಾರು. ಸಮಸ್ಯೆ 106, ಅದನ್ನು ನಿವಾರಣೆ ಮಾಡ್ತಕ್ಕಂಥ ದೇವರುಗಳು, ನಮ್ಮ ಸಂರಕ್ಷಕರು ಸಾವಿರಾರು. ಆ ನಂಬಿಕೆ ನಮ್ಮಲ್ಲಿರಬೇಕಷ್ಟೆ. ಯಾಕೆಂದರೆ ಸಮಸ್ಯೆ ನಿವಾರಣೆ ಮಾಡೋನು ಭಗವಂತ, ತಪ್ಪು ಮಾಡಿದಾಗ ಶಿಕ್ಷೆ ಕೊಡೋನು ಭಗವಂತ, ಅವನಲ್ಲಿ ಶರಣಾದಾಗ ನಿವಾರಿಸೋನು ಭಗವಂತನೇ. ನೋಡಿ, ಒಂದೊಂದು ವಿಭಾಗದಲ್ಲಿ ಒಂದೊಂದು ಸಮಸ್ಯೆಗಳಿದ್ದೇ ಇರುತ್ತೆ. ಈಗ ಕೆಲವರಿಗೆ ಮದುವೆ ವಿಳಂಬ ಆಗ್ತಾ ಇರುತ್ತೆ. ಚೆನ್ನಾಗಿ ಓದಿರ್ತಾರೆ, ನೋಡೋಕ್ಕೆ ಚೆನ್ನಾಗಿರ್ತಾರೆ, ಒಳ್ಳೆಯ ಕೆಲಸದಲ್ಲಿರ್ತಾರೆ, ಆದರೆ ಮದುವೆನೇ ಕಲ್ಯಾಣ ಕೂಡ ಬರ್ತಾ ಇಲ್ಲ. ಕೆಲವು ಕಡೆ ಅಂತೂ ವರನಿಗಿಂತ ವಧುಗೆ ಸಂಬಳ ಜಾಸ್ತಿ, ವಿದ್ಯೆ ಜಾಸ್ತಿ, ರೂಪ ಜಾಸ್ತಿ, ಟ್ಯಾಲೆಂಟ್ ಜಾಸ್ತಿ, ಆದರೂ ಗೊತ್ತಿಲ್ಲ ರೀ, ಮದುವೆನ ಕೂಡ ಬರ್ತಾ ಇಲ್ಲ. ಕೆಲವರು ಅತೀ ಕಮ್ಮಿ ಓದಿರ್ತಾರೆ, ಅಂಥ ವಿಶೇಷವಾದ ರೂಪವೂ ಇರೋದಿಲ್ಲ, ಅಂಥ ತಿಳುವಳಿಕೆಗಳೂ ಇರೋದಿಲ್ಲ, ಆದರೆ ಅದ್ಭುತವಾಗಿ ಒಂದು ವರ ಬಂದ್ಬಿಡುತ್ತೆ, ಅವಳನ್ನೇ ಇಷ್ಟಪಟ್ಟು ಮದುವೆ ಆಗಿಬಿಡ್ತಾನೆ. ಪಾಪ ಇವರು ಏನು ತಪ್ಪು ಮಾಡಿದ್ರು? ಈ ವಧು ಆಗಲಿ, ಈ ವರ ಆಗಲಿ ವಿಶೇಷವಾಗಿ ಓದಿದ ತಪ್ಪ, ವಿಶೇಷವಾಗಿ ತಿಳ್ಕೊಂಡಿದ್ದ ತಪ್ಪ, ವಿಶೇಷವಾದ ಗುಣ ಇರ್ತಕ್ಕಂಥ ತಪ್ಪ, ವಿಶೇಷವಾದ ವಿದ್ಯೆ ಇರ್ತಕ್ಕಂಥ ತಪ್ಪ, ವಿಶೇಷವಾದ ರೂಪ ಇರೋ ತಪ್ಪ? ಭಗವಂತ ಯಾಕೆ ಈ ಥರ ಮಾಡಿದೆ ಅಂತ ಸಾಕಷ್ಟು ನೋವುಗಳನ್ನು ಅನುಭವಿಸ್ತಾ ಇರ್ತಾರೆ. ಅದಕ್ಕೂ ಕೂಡ ತುಂಬ ದೂರದಲ್ಲಿ ಬೇಕಾದಷ್ಟು ದೇವಸ್ಥಾನಗಳಿದೆ. ಕೆಲವರು ನನಗೆ ಕೇಳಿದ್ದಾರೆ, ತುಂಬ ದೂರದ ದೇವಸ್ಥಾನಗಳಿದ್ದರೆ ಕೆಲವು ಹತ್ತಿರದಲ್ಲಿರೋವಂಥದ್ದು ನಮಗೆ ಅನುಕೂಲ ಆದಮೇಲೆ ಮತ್ತೆ ಹೋಗ್ಬೋದು, ನಾವು ಹತ್ತಿರದಲ್ಲಿರ್ತಕ್ಕಂಥ ಯಾವುದನ್ನ ದೇವಸ್ಥಾನಗಳನ್ನು ಹೇಳಿ ಅಂತ. ಅಂದರೆ ವಿಶೇಷವಾಗಿ ಕಂಕಣ ಕೂಡಿ ಬರ್ತಕ್ಕಂಥ, ಕಲ್ಯಾಣವಾಗುವಂಥ ವಿಶೇಷ ದೇವಸ್ಥಾನಗಳು ಯಾವುದು? ವಿಶೇಷ ದೇವಸ್ಥಾನಗಳು ಅಂತ ಹೇಳಿದ್ರೆ, ಬೆಂಗಳೂರಿನಲ್ಲಿ ಒಂದು ದೇವಸ್ಥಾನ ಕೊಡಿ ಅಂತೀರ. ಬೆಂಗಳೂರಿನಲ್ಲಿ ಅಕ್ಕಿಪೇಟೆಯ ವಿಶೇಷವಾಗಿ ಬೇಕಾದಷ್ಟಿದೆ ನಮ್ಮ ಪೇಟೆಗಳಲ್ಲಿ ಇದೆಯಲ್ಲ, ಅದ್ಭುತವಾದ ಒಂದೊಂದು ಹೇಳ್ತಾ ಹೋದರೆ ಬೇಕಾದಷ್ಟು 106 ದೇವಸ್ಥಾನಗಳಿದೆ. ಸುಮಾರು ಆ ಪೇಟೆಗಳಲ್ಲೇ 108 ದೇವಸ್ಥಾನ ಇದೆ. ಉದಾಹರಣೆಗೆ ಈಗ ರಂಗಸ್ಥಳಕ್ಕೆ ಹೋಗಬೇಕು ಅಂತೇಳಿ ರಂಗನ ನೋಡೋದಕ್ಕೆ ಆರ್ಟಿ ಸ್ಟ್ರೀಟ್ನಲ್ಲೇ ಇದೆ ರಂಗನಾಥ ಸ್ವಾಮಿ ಟೆಂಪಲ್ಲು. ಭಾಳ ವಿಶೇಷಗಳವೆಲ್ಲ, ಅದರದ್ದೆಲ್ಲ ಮುಂದಕ್ಕೆ ಹೇಳ್ತಾ ಹೋಗ್ತೀನಿ.
ಈಗ ಮದುವೆ ವಿಳಂಬ ಎಲ್ಲ ಇದ್ರೂ, ಅನುಕೂಲಗಳಿದ್ದರೂ ಕೂಡ ಮದುವೆ ವರಂಗಾಗಲಿ ವಧುಗಾಗಲಿ ಆಗ್ತಾಯಿಲ್ಲ. ಅದಕ್ಕೆ ಕಾರಣ ಏನು? ಅದನ್ನು ಮೊದಲಿಗೆ ನೀವು ಜ್ಯೋತಿಷಿಗಳ ಹತ್ರ ಬಂದು ನಿಮ್ಮ ಜಾತಕಗಳನ್ನು ಕರೆಕ್ಟಾಗಿ ತೋರಿಸಿ. ಏನಾಗಿದೆ ಅಂತ ಹೇಳಿದ್ರೆ, ಜ್ಯೋತಿಷಿಗಳ ಹತ್ರ ಕೆಲವ್ರ ಹತ್ರ ಹೋಗಿದ ತಕ್ಷಣ ನಿಮ್ಗೆ ಹೋಮ ಮಾಡಿರಿ, ಇದು ಸೇವೆ ಮಾಡಿರಿ, ಈ ಲಕ್ಷ್ಮೀನಾರಾಯಣ ಇದು ಮಾಡಿ, ಅದೊಂದು ದುಡ್ಡು ಇಷ್ಟ ಆಗುತ್ತೆ, 50,000 ಆಗುತ್ತೆ, ಲಕ್ಷ ಆಗುತ್ತೆ, ಇಂಥವರೇ ತುಂಬ ಹೋಗಿದ್ದಾರೆ. ಖಂಡಿತ ಅದಲ್ರಿ. ಭಗವಂತನಿಗೆ ಬೇಕಾಗಿರ್ತಕ್ಕಂಥದ್ದು ಇವು ಯಾವುದೂ ಅಲ್ಲ ರೀ, ಒಳಗಡೆಯಿಂದ ಭಕ್ತಿ. ಅದಕ್ಕೆ ವಿಶೇಷವಾದ ಒಂದು ದೇವಸ್ಥಾನ ನಾನು ಇವತ್ತು ಹೇಳ್ತೀನಿ. ಅಕ್ಕಿಪೇಟೆ ಒಳಗಡೆ ಸುಮಾರು 800 ವರ್ಷದ ದೇವಸ್ಥಾನ. ಎಲ್ಲ ಕಡೆ ಲಕ್ಷ್ಮೀ ನರಸಿಂಹ ಇದೆ, ಲಕ್ಷ್ಮೀ ಹಯಗ್ರೀವ ಇದೆ, ಬೇಕಾದಷ್ಟು ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಇದೆ. ವಿಶೇಷವಾಗಿ 800 ವರ್ಷಗಳಿಂದ ಲಕ್ಷ್ಮೀ ನಾರಾಯಣ ದೇವಸ್ಥಾನಗಳಿರೋದು ಭಾಳ ಅಪರೂಪ. ಲಕ್ಷ್ಮೀ ವೆಂಕಟೇಶ್ವರ ಇದೆ, ನರಸಿಂಹ ಇದೆ, ಲಕ್ಷ್ಮೀ ಹಯಗ್ರೀವ ಇದೆ, ಲಕ್ಷ್ಮೀನಾರಾಯಣ ಭಾಳ ಅಪರೂಪ ದೇವಸ್ಥಾನಗಳು. ಅದು ಅಕ್ಕಿಪೇಟೆ ಒಳಗಿದೆ. ಏನು ಮಾಡಬೇಕು? ಅಲ್ಲಿ ಹೋದಾಗ ಬೇಕಾದಷ್ಟು ಹೇಳ್ಬಿಡ್ತಾರೆ, ಅದು ಮಾಡ್ತೀವಿ, ಇದು ಮಾಡಿರಿ, ಈ ಪೂಜೆ ಮಾಡಿಸ್ರಿ, ಅದಕ್ಕೆ ಅಲಂಕಾರಕ್ಕೆ ಎಷ್ಟು ಖರ್ಚಾಗತ್ತೆ ರೀ, ನಾವು ಅಲಂಕಾರ ನಾವು ಮಾಡ್ಕೊಳ್ತೀವಿ, ಪೂಜೆ ನಾವು ಮಾಡ್ಕೊಳ್ತೀವಿ, ನೀವು ದುಡ್ಡು ಕೊಟ್ಟು ಹೋಗಿ. ಬೇಡ, ನಿಮ್ಮ ಕಣ್ಣು ಮುಂದೆನೇ ಆಗಬೇಕು, ಭಾಳ ಸರಳವಾಗಿ ಆಗಬೇಕು. ಎಲ್ಲರದ್ದು ದುಡ್ಡೇನು ಸುರಿತಾ ಇರುತ್ತೇನ್ರಿ? ಅವರು ಯಾರಿಗೆ ಮದುವೆ ವಿಳಂಬ ಆಗಿರುತ್ತಲ್ಲ, ಆ ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಹೋಗಬೇಕು. ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಹೋದ ಮೇಲೆ ಏನು ತೊಗೊಂಡೋಗ್ಬೇಕು? ಪೂಜೆ ಬೇಕಾದ ಸಾಮಾನುಗಳೆಲ್ಲ ಏನು ನಿಮ್ಮ ಯಥಾಶಕ್ತಿ ತೊಗೊಂಡೋಗಿ. ಆದರೆ ವಿಶೇಷ ಏನಪ್ಪ ಅಂದರೆ, ಅಲ್ಲಿರೋರು ಹೇಳೋದಿಲ್ಲ ಅದನ್ನೆಲ್ಲ. 2 ಥರ ಹಾರ ತೊಗೊಂಡೋಗ್ಬೇಕು. ಲಕ್ಷ್ಮೀನಾರಾಯಣ ವಿಗ್ರಹ ಒಂದೇ ಆದ್ರೂ ಲಕ್ಷ್ಮಿಗೆ ಒಂದು ಹಾರ, ನಾರಾಯಣನಿಗೆ ಒಂದು ಹಾರ, ಎರಡೂ ತೊಗೊಂಡು ವಿಶೇಷವಾಗಿ ಸಮರ್ಪಣೆ. ಅವ್ರು ಹೇಳ್ತಾರೆ 2 ಹೇಗೆ ಹಾಕೋದು, ಒಂದ್ರ ಮೇಲೆ ಒಂದು ಹಾಕಪ್ಪ, ಪರವಾಗಿಲ್ಲ, ನೀ ಹಾಕು ಅಷ್ಟೇ. ಅದೇನಾಗಿದೆ ಅಂತ ಹೇಳಿದ್ರೆ, ಅವ್ರವ್ರದ್ದು ಕಲ್ಪನೆಗಳಿರುತ್ತೆ. ಅಲ್ಲಿ ಅರ್ಚಕರದ್ದು, ಇನ್ನೊಬ್ರದ್ದು, ಮತ್ತೊಬ್ರದ್ದು. ನಾವು ಹೋಗ್ತಾ ಇರೋದು ನಮಗೆ ಲಕ್ಷ್ಮಿಗೆ ಒಂದು ಹಾರ, ಲಕ್ಷ್ಮೀನಾರಾಯಣನಿಗೆ ಒಂದು ಹಾರ, 2 ಒಟ್ಟಿಗೆ ತೊಗೊಂಡೋಗಿ. ನಿಮ್ಮ ಯಥಾಶಕ್ತಿ ನೀವು ಪೂಜಾ ಏನು ಐಟಮ್ ತೊಗೊಂಡೋಗ್ತಾರೆ ತೊಗೊಂಡೋಗಿ. ಎಲ್ಲ ತೊಗೊಂಡೋದ್ರೆ ಅದಾದ ಮೇಲೆ ಅಲ್ಲೋಗಿ ಭಾಳ ಭಕ್ತಿಯಿಂದ ನಿಮಗೆ ಅಲ್ಲಿ ಎದುರು ನಿಂತ್ಕೊಂಡಾಗ ನಿಮ್ಗೆ ಕಾಣಿಸುತ್ತೆ, ಇವತ್ತು ನನ್ನ ಕೆಲಸ ಆಯಿತು ಅಂತ. ನೀವು ಹೋಗುವ ಉದ್ದೇಶ, ಹೋಗುವ ರೀತಿ, ಅಲ್ಲಿ ಮಾಡ್ತಕ್ಕಂಥ ಭಕ್ತಿ ಎಲ್ಲವೂ ಭಾಳ ಪವಿತ್ರವಾಗಿರಬೇಕು. ಕೆಲವರು ಏನಂತ ಹೇಳಿದ್ರೆ, ನಾನು ಹೋಗ್ಬಿಟ್ಟಿದ್ದೀನಿ, ದೊಡ್ಡ ಹಾರ ತೊಗೊಂಡೋಗ್ಬಿಟ್ಟಿದ್ದೀನಿ, ದೊಡ್ಡ ಹೂವು ತೊಗೊಂಡೋಗ್ಬಿಟ್ಟು, ದೊಡ್ಡ ಹಣ್ಣು ತೊಗೊಂಡೋಗ್ಬಿಟ್ಟಿದ್ದೀನಿ, ದೊಡ್ಡ ಕಾಣಿಕೆ ಹಾಕ್ಬಿಡ್ತೀನಿ. ಅವನ ಕಾಣಿಕೆ ಅವನಿಗೆ ಯಾಕ್ರಿ ಬೇಕು? ಅವನು ಕೊಟ್ಟಿದ್ದ ಕಾಣಿಕೆ ನಮಗೆ. ಅವನಿಗೆ ಬೇಕಾಗಿರೋದು ಒಳಗಡೆಯಿಂದ ಭಕ್ತಿಯಿಂದ ಬೇಡ್ಕೊಳ್ಳಿ. ನನಗೆಲ್ಲ ವಿದ್ಯೆ ಕೊಟ್ಟಿದ್ಯಾ, ರೂಪ ಕೊಟ್ಟಿದ್ಯಾ, ಹಣ ಕೊಟ್ಟಿದ್ಯಾ, ಎಲ್ಲ ಕೊಟ್ಟರು, ಯಾಕೆ ನನಗಿನ್ನೂ ಮದುವೆ ಕೊಟ್ಟಿಲ್ಲ ನೀನು ಅಂತ ಅವನ ಮುಂದೆ, ಲಕ್ಷ್ಮೀನಾರಾಯಣನ ಮುಂದೆ ಭಾಳ ಭಕ್ತಿಯಿಂದ ಬೇಡ್ಕೊಳ್ಳಿ. ಬೇಡ್ಕೊಂಡ ಮೇಲೆ ಪಕ್ಕದಲ್ಲೇ ಪಟ್ಟಾಭಿಷೇಕ ರಾಮ ಇದ್ದಾನೆ, ರಾಮ, ಲಕ್ಷ್ಮಣ, ಸೀತೆ. ನೀವು ಆ ವಿಗ್ರಹಗಳು ನೋಡಿಬಿಟ್ರೆ 2 ಕಣ್ಣು ಸಾಲದ್ರಿ, ಅಷ್ಟು ಅದ್ಭುತವಾಗಿದೆ. ಪಕ್ಕದಲ್ಲೇ ದೇವಿ ಇದ್ದಾಳೆ. ಎಲ್ಲ ಮುಗಿಸ್ಕೊಂಡು ಅದ್ರ ಎದುರುಗಡೆನೆ ಪ್ರಾಣದೇವರಿದ್ದಾನೆ. ಆ ಪ್ರಾಣದೇವ್ರಿಗೂ ಹೋಗ್ಬಿಟ್ಟು ಒಂದು ನಮಸ್ಕಾರ ಹಾಕ್ಕೊಂಡು ಅಲ್ಲಿ ಪ್ರದಕ್ಷಿಣೆ ಬನ್ನಿ. ಹಳೇ 800 ವರ್ಷದ ದೇವಸ್ಥಾನ. ಆಯ್ತಪ್ಪ, ಮದುವೆನೂ ಆಯಿತು. ಮದುವೆ ಆದ ಮೇಲೆ ಸಂತಾನನೂ ಆಗೋಯ್ತು. ಸಂತಾನ ಆದ ಮೇಲೆ ಶುರುವಾಯಿತು ದಾಂಪತ್ಯ ಸಮಸ್ಯೆ. ಇದು ಮಾಮೂಲಿ. ಇಲ್ಲಿ ಮೊದಲು ಬೇಡ್ಕೊಂಡ್ರು ನಮ್ಮ ಕಲ್ಯಾಣ ಆದಮೇಲೆ ಸಂತಾನವೂ ಆಗೋಯ್ತು ಅಲ್ಲೇ, ಆ ದೇವರಿಂದಲೇ ಆಯಿತು. ಅದಾದ ಮೇಲೆ ದಾಂಪತ್ಯ ಸಮಸ್ಯೆ ಶುರುವಾಯಿತು. ಇದು ಸರ್ವೇ ಸಾಮಾನ್ಯ. ಏನು ಮಾಡೋದಪ್ಪ ಈಗ? ಏನೂ ಮಾಡಬೇಡಿ, ಮತ್ತು ಅದೇ ದೇವಸ್ಥಾನಕ್ಕೆ ಹೋಗಿ ದಂಪತಿ ಸಮೇತಗೆ ಹೋಗಿ, ನಾವು ಮಾಡಿರ್ತಾ ಇರೋದು ತಪ್ಪು, ಆ ತಪ್ಪು ನಿನ್ನ ಒಡರೊಳಗೆ ಹಾಕ್ಕೊಂಡು ನಮ್ಮನ್ನು ಮತ್ತೆ ನೀನು ಸರಿ ಮಾಡಪ್ಪ ಅಂತ ಅದೇ ಲಕ್ಷ್ಮೀನಾರಾಯಣ ಕೇಳಿದಾಗ ಮೊದಲಿಗೆ ಕಲ್ಯಾಣ ಸಮಸ್ಯೆ ಮುಗೀತು, ಸಂತಾನ ಸಮಸ್ಯೆ ಮುಗೀತು, ನಿಮ್ಮ ದಾಂಪತ್ಯ ಸಮಸ್ಯೆನೂ ಮುಗಿಬೇಕಾದ್ರೆ ಅಲ್ಲಿ ಭಕ್ತಿಯಿಂದ ಆ ದೇವರಿಗೆ ಬೇಡ್ಕೊಬೇಕು, ಅಲ್ಲಿ ಪ್ರದಕ್ಷಿಣೆ ಮಾಡ್ಕೊಬೇಕು. ಕ್ಷೇತ್ರದಲ್ಲೇ ಕೂತ್ಕೊಂಡು ಅಲ್ಲೇ, ಯಾಕಂದರೆ 800 ವರ್ಷದ ದೇವಸ್ಥಾನ ಇವತ್ತು ನನ್ನದಲ್ಲ, ಅದು
ಅಲ್ಲಿ ಕೂತ್ಕೊಂಡು ಭಕ್ತಿಯಿಂದ ಇನ್ನು ಇಬ್ಬರು ಒಟ್ಟೆ ಕೂತ್ಕೊಂಡು ಇನ್ನು ಮೇಲೆ ನಾವು ಯಾವತ್ತೂ ಜಗಳ ಆಡೋದಿಲ್ಲ, ಯಾವತ್ತೂ ತಪ್ಪು ಮಾಡೋದಿಲ್ಲ. ತಪ್ಪು ನಂದೇ ಆದರೂ ಕೂಡ ನೀನು ಅದನ್ನು ಕ್ಷಮೆ ಕೊಡು, ನಿಂದು ತಪ್ಪಾದ ನಾನು ಕ್ಷಮೆ ಕೊಡ್ತೀನಿ, ಇದಕ್ಕೆ ಈ ಲಕ್ಷ್ಮೀನಾರಾಯಣನೇ ಸಾಕ್ಷಿ. ಆ ಒಳಗಡೆ ಅದನ್ನೆಲ್ಲ ತೊಗೊಂಡ್ಬಿಟ್ಟು ಬಂದಾಗ ಒಂದು ದಾಂಪತ್ಯ ಸಮಸ್ಯೆ, ಒಂದು ಸಂತಾನ ಸಮಸ್ಯೆ, ಮತ್ತು ಕಲ್ಯಾಣ ಸಮಸ್ಯೆ, ಮೂರಕ್ಕೂ ಪರಿಹಾರ ಏಕೈಕ ದೇವಸ್ಥಾನ ಅಂದರೆ ಅಕ್ಕಿಪೇಟೆ ಲಕ್ಷ್ಮೀನಾರಾಯಣ ದೇವಸ್ಥಾನ. ಎಲ್ಲರೂ ಹೋಗಿ ಅದರ ಒಂದು ಫಲವನ್ನು ಪಡೀರಿ ಅಂತ ಹೇಳೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ನಮಸ್ಕಾರ.